ಸೊ ಒಂದ್ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಮಣಿ ಸರ್ ಅಂತ ಒಬ್ರು ಸ್ಕೂಲ್ ನಲ್ಲಿ ಟೀಚರ್ ಏನ್ ಮಾಡ್ತಾರಂದ್ರೆ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾರೆ. ಎಲ್ಲಾ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದಾಗ ಅವಾಗ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಆ ಮಕ್ಕಳನ್ನ 3 ಗುಂಪುಗಳಾಗಿ ವಿಂಗಡಿಸ್ತಾರೆ. ನಾವು ಕೂಡ ಎಲ್ಲಾದ್ರೂ ಪಿಕ್ನಿಕ್ ಅಥವಾ ಟ್ರಿಪ್ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ 3 ಗುಂಪು ಮಾಡ್ತೀವಿ. ಯಾವ ರೀತಿ ಅಂತ ಕೇಳಿದ್ರೆ ಶಿಕ್ಷಕರ ಹೇಳಿದ ಮಾತುಗಳನ್ನು ಒಟ್ಟೆ ಕೇಳದೆ ಇರತಕ್ಕಂತ ಮಕ್ಕಳು ಒಂದು ಗುಂಪು, ಶಿಕ್ಷಕರು ಹೇಳಿದ ಮಾತುಗಳನ್ನು ಸ್ವಲ್ಪ ಸ್ವಲ್ಪ ಕೇಳುವಂತ ಒಂದು ಗುಂಪು, ಶಿಕ್ಷಕರ ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುವಂತ ಇನ್ನೊಂದು ಗುಂಪು. ಯಾವಾಗಲೂ ಹಾಗೆ ಮಾಡ್ತಿರ್ತೇವೆ. ಆಮೇಲೆ ಒಟ್ಟೆ ಏನು ಮಾತು ಕೇಳಾರಂತ ಗುಂಪನ್ನ ಗಣಿತ ಶಿಕ್ಷಕರು ಮತ್ತು ಪಿ ಟೀಚರ್ ಕೈ ಕೊಟ್ಟು ಮುಂದೆ ಹಾಗೆ ಆ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಪಿಕ್ನಿಕ್ ಹೋಗ್ತಾ ಇದ್ರು. ಹೋಗುವಾಗ ಏನಾಯ್ತು, ಎಲ್ಲ ಕಡೆ ಸುತ್ತಾಡ್ಕೋತಾ ಬಂದು ಒಂದು ಸಾಯಂಕಾಲದ ಹೊತ್ತಿಗೆ ಬೀಚ್ ಬರ್ತಾರೆ. ಬೀಚ್ ನಲ್ಲಿ ಎಲ್ಲರೂ ಅಲ್ಲೇ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡೆಲ್ಲ ಬೀಚ್ ಗಳನ್ನ ನೋಡ್ತಾ ಇರ್ತಾರೆ. ಅಷ್ಟರೊಳಗೆ ನಮ್ ಲೋಕೇಶ್ ಅಂತ ಫ್ರೆಂಡ್ಗೆ ಏನಾಗ್ಬಿಡ್ತದೆ, ತುಂಬಾ ಹೊಟ್ಟೆ ಹಸು ಆಗ್ಬಿಡ್ತದೆ. ಅವೇನಂತಾರ, ಸರ್ ಹಸಿವು ಆಯ್ತು ಸರ್, ಇನ್ನು ಊಟದ ಸಮಯ ಆಯ್ತಲ್ಲ, ಊಟ ಮಾಡೋಣ ನಡಿ ಅಂತಾರ. ಅವಾಗ ಏನಂತಾರ, ಇಲ್ಲ ಇನ್ನ ಊಟ ಟೈಮ್. ಅವಾಗ ಏನಂತಾರ, ಸರ್ ಮಣಿ ಸರ್ ಅಂತ ಸರ್ ಏನ್ ಹೇಳ್ತಾರೆ, ಇಲ್ಲ ಇನ್ನ ಊಟ ರೆಡಿ ಆಗಿಲ್ಲ, ಅಷ್ಟರ ತನಕ ಇವ್ರಿಗೆ ಏನಾದ್ರು ಹೀಗೆ ಬೀಚ್ ಸುತ್ತಮುತ್ತ ಒಂದ್ ರೌಂಡ್ ಅಡ್ಡಾಡ್ಸ್ಕೊಂಡ್ ಬರ್ರಿ, ಅಷ್ಟರೊಳಗೆ ಸಮಯ ಆಗ್ತದ, ಊಟ ರೆಡಿ ಆಗ್ಬಿಡ್ತದ. ಸೊ ಬೀಚ್ ಸುತ್ತಮುತ್ತ ಏನ್ ಮಾಡ್ತಾರ, ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ತಾರ. ಹೀಗೆ ತಿರ್ಗಾಡ್ತಾ ಬರುವಾಗ ಮಣಿ ಸರ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಏನು ಅಂತಂದ್ರ ತಾವೆಲ್ಲ ಬರುವಾಗ ಏನ್ ಮಾಡ್ಕೊಂಡ್ ಬರ್ಬೇಕು, ತಮ್ಮ ಬ್ಯಾಗ್ ಗಳಲ್ಲಿ ಮರಳನ್ನ ತುಂಬ್ಕೊಂಡ್ಬರ್ಬೇಕು. ಸ್ಯಾಂಡ್ ಅಂತ ಕರಿತಾರಲ್ಲ, ಉಸುಕು ಅಂತ ನಾವು ಆ ಮರಳನ್ನ ತುಂಬ್ಕೊಂಡ್ ಬರ್ಬೇಕಂತಕ್ರ ಈ ಶಿಕ್ಷಕರ ಮಾತುಗಳನ್ನ ಕೇಳದಿರ್ತಕ್ಕಂತ ವಿದ್ಯಾರ್ಥಿಗಳ ಗುಂಪು ಏನ್ ಮಾಡ್ತಾರ, ಸುಮ್ನೆ ಮಣಿ ಸರ್ ಏನಾರು RIC ಒಳಗೆ ಒಂದು ಬಿಲ್ಡಿಂಗ್ ಕಟ್ತಾ ಇರಬಹುದು, ಅದಕ್ಕೆ ಅವ್ರಿಗೆ ಮರಳು ಬೇಕಾಗಿರ್ಬೇಕು, ದುಡ್ಡು ಉಳಿಸ್ತಾರ, ಬೇಡ ಬೇಡ ಅಂತಾರೆ. ಇನ್ 2ನೇ ಗುಂಪು ಏನ್ ಮಾಡ್ತಾರೆ, ಹೇಳಿದಾರಲ್ಲಪ್ಪ ನಮ್ಮ ಹೆಡ್ ಮಾಸ್ಟರ್ ನಾವು ತಗೊಂಡ್ ಹೋಗ್ಬೇಕಂತ ಸ್ವಲ್ಪ ಸ್ವಲ್ಪ ಮರಳನ್ನ ಕಿಸಿದೆಲ್ಲ ಪಾಕೆಟ್ದಲ್ಲಿ ಹಾಕೊಂಡ್ ಬರ್ತಾರೆ. ಇನ್ನು 3ನೇ ಗುಂಪು ಏನ್ ಮಾಡ್ತಾರ ಅಂತಂದ್ರ, ಇಲ್ಲ ಸರ್ ಹೇಳಿದಾರಲ್ಲ ನಾವು ತಗೊಂಡ್ ಹೋಗ್ಬೇಕು ಮರಳು ಉಸ್ಕಂತ ಬ್ಯಾಗ್ ಮೇಲೆ ಇರ್ತಕ್ಕಂತ ಎಲ್ಲಾ ಬಟ್ಟೆಗಳನ್ನ ಹೊರಗಾಕಿ ಬ್ಯಾಗ್ ತುಂಬಾ ಮರಳನ್ನ ತುಂಬ್ಕೊತಾರೆ. ಪೂರ್ತಿ ಬ್ಯಾಗ್ ತುಂಬಾ ಮರಳನ್ನ ತುಂಬ್ಕೊಂಡ್ ಬರ್ತಾರೆ. ಬಂದು ಎಲ್ಲರೂ ಆಮೇಲೆ ಊಟದ ಸಮಯ ಆಗಿರುತ್ತೆ, ಎಲ್ಲರೂ ಊಟ ಮಾಡ್ತಾರೆ. ಊಟ ಮಾಡದಂತ ಮನ್ಕೊಳ್ಳುವಾಗ ಅವಾಗ ಲೋಕೇಶ್ ಕೇಳ್ಬಿಡ್ತಾರೆ, ಸರ್ ನೀವು ಮರಳನ್ನ ತುಂಬ್ಕೊಂಡ್ ಬಾ ಅಂದಿದ್ರಲ್ಲ, ಎದಕ್ರ ಇಲ್ಲಿ ಮಕ್ಕೊಂಬಾರೆ ಲೇಟ್ ಆಗಿದೆ, ಬೆಳಗ್ಗೆ ಹೇಳ್ತೀನಿ ಸರ್. ಎಲ್ಲರೂ ಮಕ್ಕೊಳ್ತಾರೆ. ಕೆಲವೊಂದ್ ಜನ ಏನ್ ಮಾಡ್ತಾರೆ, ಯಾಕೆ ಹೇಳಿರ್ಬೋದು ಸರ್ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಇಲ್ಲ ಅವರು ಬಿಲ್ಡಿಂಗ್ ಕಟ್ತಾ ಇರ್ಬೇಕು, ಮತ್ತೆ ಎಲ್ಲಿ ಮರಳು ಸಿಗ್ತಾ ಇಲ್ಲ, ಅದನ್ನೇ ಯೂಸ್ ಮಾಡ್ಕೋಬೇಕಂತ ನಮ್ ಪ್ರವಾಸದಾಗ ಪ್ಲಾನ್ ಮಾಡಿದ್ದಾರೆ ಅಂತ. ಅವಾಗ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಕೇಳ್ತಾನ, ಸರ್ ನೀವು ನೈಟ್ ಅಲ್ಲಿ ನಿನ್ನೆ ನಮ್ಗ ಮರಳು ತುಂಬ ಬಂದಿದ್ರಲ್ಲ, ಎದಕ್ಕೆ ಅದು ತಗೊಂಬರಿ ಬ್ಯಾಗ್ ಅಂತಂತಾರೆ. ತಗೊಂಬರಿ ಬ್ಯಾಗ್ ಅಂತ ಒಂದ್ ಗುಂಪು ಕೇಳ್ತಾರೆ, ನೀವೇನಾದ್ರೂ ತಂದ್ರಪ್ಪ? ಇಲ್ಲ ಸರ್ ನೀವು ಸುಮ್ನೆ ಏನೋ ಹೇಳ್ತಿರ್ಬೇಕು, ಎದಕ್ ಮರಳು ಅಂತ ನಾವೇನು ತಂದಿಲ್ಲ ಅಂತ. 2ನೇ ಬ್ಯಾಚ್ ಕೇಳ್ತಾರೆ. ಅವಾಗ ಹಾ ಸರ್ ಸ್ವಲ್ಪ ತಂದಿದೀವಿ ಅಂತ. 3ನೇ ಬ್ಯಾಚ್ ನೀವೇನ್ ಮಾಡೋದು, ಸರ್ ನಾವೆಲ್ಲ ಬಟ್ಟೆ ತಗೋದು ಬ್ಯಾಗ್ ತುಂಬ ಎಲ್ಲ ಬರೀ ಮರಳೇ ತುಂಬಿದ್ದೇವೆ ಅಂತ. ಅವಾಗ ಸರ್ ಕೇಳ್ತಾರೆ, ಸರ್ ಎದಕ್ಕೆ ಅಂತ ಕೇಳಿದ್ರ ಓಪನ್ ಮಾಡಿ ಅಂತಕ್ರ ಆ ಮರಳು ಇರ್ತಕ್ಕಂತ ಬ್ಯಾಗ್ ಗಳೆಲ್ಲ ಓಪನ್ ಮಾಡಿ ನೋಡ್ತಾರೆ. ಆ ಬ್ಯಾಗ್ ನಲ್ಲಿ ಮರಳಾಗಿರೋದಿಲ್ಲ, ಅದ್ರ ತುಂಬಾ ಮುತ್ತು ರತ್ನ ಹವಳ ವಜ್ರ ವೈಡೂರ್ಯದಿಂದ ತುಂಬಿರ್ತದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ, ನಾವೆಲ್ಲರೂ ಯಾವುದೇ ವಿಷಯ ಅಥವಾ ಯಾವುದೇ ಸಂದರ್ಭದಲ್ಲಿ ಚಾಚು ತಪ್ಪದೆ ಶಿಕ್ಷಕರು ಹಿರಿಯರು ಹೇಳ್ತಕ್ಕಂತ ಮಾತುಗಳನ್ನ ನಾವು ಪಾಲಿಸ್ಕೊಂಡು ಹೋದ್ರ ನಮಗೂ ಕೂಡ ಒಳ್ಳೊಳ್ಳೆ ಜ್ಞಾನ ದೊರೀತದ ಅಂತ ನನಗನ್ನಿಸ್ತದೆ.